ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ ಪಿಯುಸಿಯ ಸಮಾಜಶಾಸ್ತ್ರ. ಈ ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಅರ್ಧವಾರ್ಷಿಕ ಪರೀಕ್ಷೆಗೆ ಇರಬಹುದಾದಂತಹ ಸಿಲೆಬಸ್ ಅನ್ನು ಆಧರಿಸಿಬಿಟ್ಟು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಿಮಗೆ ಇಂಪಾರ್ಟೆಂಟ್ ಆಗಿರುವಂತಹ 1 ಮತ್ತು 2 ಅಂಕದ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಧ್ಯಾಯ 1 ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾ ಶಾಸ್ತ್ರ ಅನ್ನುವಂಥದ್ದು 1 ಅಂಕದ ಪ್ರಶ್ನೆಗಳು. ಇವುಗಳಿಗೆ 1 ಅಂಕ ಇರುತ್ತೆ. ಡೆಮೋಗ್ರಫಿ ಎಂಬ ಪದವು ಹೇಗೆ ಉತ್ಪತ್ತಿಯಾಗಿದೆ ಅಂದ್ರೆ, ಡೆಮೋಗ್ರಫಿ ಅನ್ನುವಂತಹ ಪದವು ಡೆಮೋಸ್ ಮತ್ತು ಗ್ರಾಫಿಸ್ ಎಂಬ 2 ಗ್ರೀಕ್ ಪದಗಳಿಂದ ಉತ್ಪತ್ತಿಯಾಗಿದೆ. 2011ರ ಜನಗಣತಿಯಲ್ಲಿ ದಾಖಲಾದಂತಹ ಲಿಂಗಾನುಪಾತದ ಪ್ರಮಾಣವನ್ನು ತಿಳಿಸಿ ಅಂತ ಕೇಳಿದರೆ ಅದು 1,000 ಪುರುಷರಿಗೆ 940 ಸ್ತ್ರೀಯರು. ಭಾರತ ಸರ್ಕಾರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬೇಟಿ ಪಡಾವೋ ಬೇಟಿ ಬಚಾವೋ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿಕೊಂಡಿದೆ ಅಂದ್ರೆ ಬಿಜಾಪುರ ಅಥವಾ ವಿಜಯಪುರ. ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಒಂದನ್ನು ಹೆಸರಿಸಿ ಅಂತ ಕೇಳಿದರೆ ಅದು ನಿಗ್ರಿಟೋ ಅಥವಾ ಮಂಗೋಲಾಯ್ಡ್, 2ರಲ್ಲಿ ಒಂದನ್ನು ಬರೀಬೇಕಾಗುತ್ತೆ. ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪರಿಚಯಿಸಿದಂತಹವರು ಯಾರು ಅಂದ್ರೆ ಅದು ಕೃಷಕ 50ರಲ್ಲಿ ಸಂತ್ ಥಾಮಸ್ ಮತ್ತು ಸಂತ್ ಬಾರ್ತೋಲೋಮಿಯಾ ಅನ್ನುವಂತಹವರು ಪರಿಚಯಿಸ್ತಾರೆ. ಭಾರತದ ಪ್ರಾಚೀನ ಹೆಸರುಗಳಲ್ಲಿ ಒಂದನ್ನು ಬರೆಯಿರಿ ಅಂತ ಕೇಳಿದರೆ ಭರತ ವರ್ಷ, ಭರತ ಖಂಡ ಅಥವಾ ಜಂಬೂದೀಪ, 3ರಲ್ಲಿ ಯಾವುದಾದ್ರೂ ಒಂದನ್ನು ಬರೆದು ಕೂಡ ಸಾಕಾಗುತ್ತೆ. ಯಾವ ವರ್ಷವನ್ನು ಜನಸಂಖ್ಯಾ ಶಾಸ್ತ್ರೀಯ ವಿಭಾಜಕ ವರ್ಷ ಅಂತ ಹೇಳ್ಬಿಟ್ಟು ಕರಿತೇವೆ ಅಂದ್ರೆ ಅದು 1921. ಲಿಂಗಾನುಪಾತ ಅಂದ್ರೆ ಏನು ಅಂತ ಇದೆ. 1000 ಪುರುಷರಿಗೆ ಸರಾಸರಿ ಮಹಿಳೆಯರ ಪ್ರಮಾಣವನ್ನ ಲಿಂಗಾನುಪಾತ ಅಂತ ಹೇಳ್ಬಿಟ್ಟು ಕರಿತೇವೆ. ಭಾರತದ ಯಾವುದಾದರೂ ಒಂದು ಅಲ್ಪಸಂಖ್ಯಾತ ಧಾರ್ಮಿಕ ಸಮುದಾಯವನ್ನ ಹೆಸರಿಸಿ ಅಂತ ಕೇಳಿದರೆ ಮುಸ್ಲಿಂ, ಸಿಖ್, ಕ್ರೈಸ್ತ, ಜೈನ ಮತ್ತು ಬೌದ್ಧ. ಹಾಗೆ ರಾಷ್ಟ್ರೀಯ ಭಾವೈಕ್ಯತೆಗೆ ಸವಾಲಾಗಿರುವಂತಹ ಒಂದು ಅಂಶವನ್ನು ತಿಳಿಸಿ ಅಂತ ಕೇಳಿದರೆ ಭಾಷಾವಾದ, ಕೋಮುವಾದ, ಉಗ್ರವಾದ ಮತ್ತು ಪ್ರಾಂತೀಯವಾದ. ಪ್ರಪಂಚದ ಅತ್ಯಂತ ಹಳೆಯ ಜಲವಿವಾದ ಯಾವುದು ಅಂದ್ರೆ ಅದು ಕಾವೇರಿ ಜಲವಿವಾದ. ಇನ್ನು 2 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಮಕ್ಕಳ ಲಿಂಗಾನುಪಾತ ಕುಸಿಯಲು ಕಾರಣವಾದ ಯಾವುದಾದರೆ 2 ಅಂಶಗಳನ್ನ ತಿಳಿಸಿ ಅಂತ ಕೇಳಿದರೆ ಅದು ಹೆಣ್ಣು ಶಿಶುಗಳ ಹತ್ಯೆ, ಮತ್ತೊಂದು ಬಾಲ್ಯದಲ್ಲಿ ಹೆಣ್ಣು ಮಕ್ಕಳ ಪೋಷಣೆಯ ನಿರ್ಲಕ್ಷ್ಯ. ಡಿಮಾರು ಎಂಬುದನ್ನ ಏನನ್ನ ಸೂಚಿಸುತ್ತದೆ ಅಂದ್ರೆ ಆಂಗ್ಲ ಭಾಷೆಯ ಡಿ ಎಂಬ ಅಕ್ಷರವು ಮಗಳು ಎಂಬ ಅರ್ಥ, ಈ ಎಂಬ ಅಕ್ಷರವು ನಾಶ ಮಾಡು, ಕೊಂದು ಹಾಕುವು ಎಂಬ ಅರ್ಥವನ್ನ ಸೂಚಿಸುತ್ತದೆ. ಆರ್ಯನೀಕರಣದ ಪ್ರಕ್ರಿಯೆಗೆ ಅಡ್ಡಿಯಾದ ತೊಡಕು ಆದ 2 ಅಂಕಗಳನ್ನ 2 ಅಂಶಗಳನ್ನ ತಿಳಿಸಿ ಅಂತ ಕೇಳಿದರೆ ಅದು ವಿಲೀನಕ್ಕೆ ಬುಡಕಟ್ಟು ವರ್ಗಗಳ ವಿರೋಧ, ವಿಲೀನಕ್ಕೆ ಪ್ರಬಲ ಸಮೂಹಗಳ ವಿರೋಧ, ನಂತರ ವಲಸೆ ಬಂದವರ ವಿಲೀನದ ಸಮಸ್ಯೆ. ಹಾಗೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ ಬೆಂಜಮಿನ್ ಪ್ರಕಾರ ರಾಷ್ಟ್ರೀಯ ಭಾವೈಕ್ಯತೆಯು ದೇಶವೊಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳುವಿಕೆಯಾಗಿದೆ. ಕೋಮುವಾದ ಅಂದ್ರೆ ಏನು ಅಂದ್ರೆ ಒಂದು ಕೋಮು ಧರ್ಮಕ್ಕೆ ಸೇರಿದ ಜನರು ಇನ್ನೊಂದು ಕೋಮು ಅಥವಾ ಧರ್ಮಕ್ಕೆ ಸೇರಿದ ಜನರ ವಿರುದ್ಧ ಹೊಂದಿರುವಂತಹ ದ್ವೇಷಪೂರಿತ ಭಾವನೆಗಳೇ ಕೋಮುವಾದ. ಇನ್ನು ಜನಸಂಖ್ಯಾ ಲಾಭಾಂಶ ಎಂದರೇನು ಅಂತ ಇದೆ. ಒಟ್ಟು ಜನಸಂಖ್ಯೆಯಲ್ಲಿ ಯುವಕರ ಸಂಖ್ಯೆ ಹೆಚ್ಚಾಗಿರುವುದರಿಂದ ದೊರೆಯಬಹುದಾದಂತಹ ಅನುಕೂಲವನ್ನು ಜನಸಂಖ್ಯಾ ಲಾಭಾಂಶ ಅಂತ ಹೇಳ್ಬಿಟ್ಟು ಕರೀತಾರೆ. 2ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಅಸಮಾನತೆ ಮತ್ತು ಹೊರಗುಳಿಯುವಿಕೆ ಅನ್ನುವಂಥದ್ದು 1 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಜಾತಿ ಎಂಬ ಪದವು ಹೇಗೆ ಉತ್ಪತ್ತಿಯಾಗಿದೆ ಅಂದ್ರೆ ಸ್ಪಾನಿಷ್ ಮತ್ತು ಪೋರ್ಚುಗೀಸ್ ಎಂಬ ಪದವಾದ ಕಾಸ್ಟಾ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಬುಡಕಟ್ಟು ಪಂಚಶೀಲವಾದ ಪ್ರತಿಪಾದಕರು ಯಾರು ಅಂತಂದ್ರೆ ಅದು ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಹಾಗೆ ಪರಿಶಿಷ್ಟ ಜಾತಿ ಎಂಬ ಪದವನ್ನ ಪರಿಚಯಿಸಿದವರು ಯಾರು ಅಂತಂದ್ರೆ ಬ್ರಿಟಿಷರು 1928ರಲ್ಲಿ ಸೈಮನ್ ಆಯೋಗದಲ್ಲಿ ಇದನ್ನ ಪರಿಚಯಿಸ್ತಾರೆ. ಹರಿಜನ ಎಂಬ ಪದವನ್ನ ಜನಪ್ರಿಯಗೊಳಿಸಿದವರು ಯಾರು ಅಂದ್ರೆ ಅದನ್ನ ಮಹಾತ್ಮ ಗಾಂಧೀಜಿ. ಹರಿಜನ ಎಂಬ ಪದವನ್ನ ಪರಿಚಯಿಸಿದವರು ಗುಜರಾತಿನ ಸನ್ಯಾಸಿ ನರಸಿಂಹ ಮೆಹತಾರವರು. ದಕ್ಷಿಣ ವಲಯದ ಯಾವುದಾದರೂ ಒಂದು ಬುಡಕಟ್ಟು ಜನಾಂಗವನ್ನ ಹೆಸರಿಸಿ ಅಂತ ಕೇಳಿದರೆ ಅದು ಸೋಲಿಗರು. ಪ್ರತ್ಯೇಕತಾ ನೀತಿಯನ್ನು ಪ್ರತಿಪಾದಿಸಿದವರು ಯಾರು ಅಂದ್ರೆ ವೆರಿಯರ್ ಎಲ್ಫಿನ್ ಮತ್ತು JH ಹಟನ್ ರವರು. ಭಾರತ ಸರ್ಕಾರ ನೇಮಿಸಿದ ಹಿಂದುಳಿದ ವರ್ಗಗಳ ಆಯೋಗಗಳಲ್ಲಿ ಒಂದನ್ನು ತಿಳಿಸಿ ಅಂತ ಕೇಳಿದರೆ ಅದು ಕಾಕಾ ಸಾಹೇಬ್ ಕಲೇಲ್ಕರ್ ಅನ್ನುವಂತಹದ್ದು. ಹಾಗೆ ಕ್ಯಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಗ್ರಂಥದ ಲೇಖಕರು ಯಾರು ಅಂದ್ರೆ GS ಗುರ್ಯಾರ್ ಅವರು. ಪ್ರಬಲ ಜಾತಿಯ ಪರಿಕಲ್ಪನೆಯನ್ನ ಪರಿಚಯಿಸಿದವರು ಯಾರು ಅಂದ್ರೆ ಡಾಕ್ಟರ್ MN ಶ್ರೀನಿವಾಸ್ ರವರು. ಹಾಗೆ ಕ್ಯಾಸ್ಟ್ ಇನ್ ಇಂಡಿಯಾ ಗ್ರಂಥದ ಲೇಖಕರು ಯಾರು ಅಂದ್ರೆ
H. ಹಟನ್ ರವರು ಪೀಪಲ್ ಆಫ್ ಇಂಡಿಯಾ ಗ್ರಂಥದ ಲೇಖಕರು ಯಾರು ಅಂತಂದ್ರೆ ಹರ್ಬರ್ಟ್ ರಿಸ್ಲೆ ಅವರು. ಆದಿವಾಸಿಗಳನ್ನು ಗಿರಿಜನ ಅಂತ ಕರೆದವರು ಯಾರು ಅಂದ್ರೆ ಅದು ಮಹಾತ್ಮ ಗಾಂಧಿ. ಆದಿವಾಸಿಗಳನ್ನ ಹಿಂದೂಗಳು ಎಂದು ಕರೆದವರು ಯಾರು ಅಂದ್ರೆ ಜಿ ಎಫ್ ಕುರುಗೇರ್ ಅವರು. ಜಾತಿಯ ಯಾವುದಾದರೂ ಒಂದು ಲಕ್ಷಣವನ್ನ ತಿಳಿಸಿ ಅಂತ ಕೇಳಿದರೆ ವಿವಾಹದ ಮೇಲಿನ ನಿರ್ಬಂಧನೆ. ಹಾಗೆ ಕರ್ನಾಟಕದ ಮೊದಲ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಅಂದ್ರೆ ನಾಗನಗೌಡ ಆಯೋಗ. ಹಾಗೆ ಭಾರತದ ಮೊದಲ ಹಿಂದುಳಿದ ಆಯೋಗದ ಅಧ್ಯಕ್ಷರು ಯಾರು ಅಂದ್ರೆ ಕಾಕಾ ಸಾಹೇಬ್ ಕಲೇಲ್ಕರ್ ಅವರು. ಕರ್ನಾಟಕದ ಶಾಶ್ವತ ಹಿಂದುಳಿದ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಅಂದ್ರೆ ಎಚ್ ಕಾಂತರಾಜರವರು ಅನ್ನುವಂಥದ್ದು. ಹಿಸ್ಟರಿ ಆಫ್ ಕ್ಯಾಸ್ಟ್ ಇನ್ ಇಂಡಿಯಾದ ಲೇಖಕರು ಯಾರು ಅಂದ್ರೆ ಎಸ್ ವಿ ಕೇತ್ಕರ್ ಅವರು. ಯಾವ ರಾಜ್ಯದಲ್ಲಿ ಹೆಚ್ಚಿನ ಜನಸಂಖ್ಯೆಯ ಪರಿಶಿಷ್ಟ ಪಂಗಡದ ಜನರಿದ್ದಾರೆ ಅಂದ್ರೆ ಅದು ಮಿಜೋರಾಂನಲ್ಲಿ. ಯಾವ ರಾಜ್ಯದಲ್ಲಿ ಹೆಚ್ಚಿನ ಜನಸಂಖ್ಯೆಯ ಪರಿಶಿಷ್ಟ ಪಂಗಡಗಳು ಇವೆ ಅಂದ್ರೆ ಅದು ಮಧ್ಯಪ್ರದೇಶ. ಹಾಗೆ ಪಕ್ಕ ಆಹಾರ ಎಂದರೆ ಬೆಣ್ಣೆ ಅಥವಾ ತುಪ್ಪದಿಂದ ತಯಾರಾದಂತಹ ಆಹಾರ. ಕಚ್ಚಾ ಆಹಾರ ಅಂದ್ರೆ ನೀರಿನಿಂದ ತಯಾರಾದಂತಹ ಆಹಾರ. ಯಾವ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯ ಪರಿಶಿಷ್ಟ ಜಾತಿ ಜನರಿದ್ದಾರೆ ಅಂದ್ರೆ ಅದು ಉತ್ತರ ಪ್ರದೇಶ. ಇನ್ನು ಆಧುನಿಕ ಭಾರತದಲ್ಲಿ ಜಾತಿಯಲ್ಲಿ ಬದಲಾವಣೆಗಳು ಎಂಬ ಗ್ರಂಥವನ್ನ ಬರೆದವರು ಯಾರು ಅಂದ್ರೆ ಅದು ಎಂ ಎಚ್ ಶ್ರೀನಿವಾಸ್ ರವರು. ಹಾಗೆ 2 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಕರ್ನಾಟಕದ 2 ಪ್ರಬಲ ಜಾತಿಗಳನ್ನ ಹೆಸರಿಸಿ ಅಂತ ಕೇಳಿದರೆ ಒಕ್ಕಲಿಗರು ಮತ್ತು ಲಿಂಗಾಯತರು. ಸಾಮಾಜಿಕ ಅಸಮಾನತೆಯ ಅರ್ಥವನ್ನು ತಿಳಿಸಿ ಅಂತ ಇದೆ. ಸಾಮಾಜಿಕ ಸಂಪನ್ಮೂಲಗಳ ಲಭ್ಯತೆಯ ಅಸಮಾನ ಅವಕಾಶಗಳನ್ನ ಸಾಮಾಜಿಕ ಅಸಮಾನತೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಜಾತಿಯ ಒಂದು ವ್ಯಾಖ್ಯೆಯನ್ನ ತಿಳಿಸಿ ಅಂತ ಕೇಳಿದರೆ ಹರ್ಬರ್ಟ್ ಲಿಸ್ಲೆ ಸಾಮಾನ್ಯ ಹೆಸರು ಪುರಾಣ ಪುರುಷನೊಬ್ಬನ ಮೂಲವನ್ನ ವಂಶಾವಳಿಯ ಆಧಾರದ ಒಂದೇ ವೃತ್ತಿಯನ್ನ ಕೈಗೊಳ್ಳುವಂತಹ ಏಕರೂಪಿಯ ಒಂದು ಸಮುದಾಯವಾಗಿದೆ. ಜಾತಿ ವ್ಯವಸ್ಥೆಯಲ್ಲಾದಂತಹ 2 ಬದಲಾವಣೆಗಳನ್ನು ತಿಳಿಸಿ ಅಂತ ಕೇಳಿದರೆ ಆಹಾರ ನಿರ್ಬಂಧನೆಗಳಲ್ಲಿ ಬದಲಾವಣೆಗಳು, ವಿವಾಹ ನಿರ್ಬಂಧನೆಗಳಲ್ಲಿ ಬದಲಾವಣೆಗಳು, ವೇದಗಳಲ್ಲಿ ಉಲ್ಲೇಖಿಸಿರುವ ಯಾವುದಾದರೂ 2 ಬುಡಕಟ್ಟು ಪಂಗಡಗಳನ್ನು ತಿಳಿಸಿ ಅಂತ ಕೇಳಿದರೆ ಭರತ, ಕಿನ್ನರ ಮತ್ತು ನಿಷಾದ. ಯಾವುದಾದರೂ 2 ಸಮಾಜ ಸುಧಾರಣಾ ಆಂದೋಲನವನ್ನು ತಿಳಿಸಿ ಅಂತ ಕೇಳಿದರೆ ಬ್ರಹ್ಮ ಸಮಾಜ, ಆರ್ಯ ಸಮಾಜ. ಸಾಮಾಜಿಕ ಪ್ರತ್ಯೇಕತೆ ಅಥವಾ ಹೊರಗುಳಿಯುವಿಕೆ ಎಂದರೇನು ಅಂತ ಇದೆ. ಸಮಾಜದಲ್ಲಿ ಸಂಪೂರ್ಣವಾಗಿ ತೊಡಗಿಕೊಳ್ಳುವುದರಿಂದ ನಿರ್ಬಂಧಿಸುವ ವಿಧಾನಗಳಿಗೆ ಸಾಮಾಜಿಕ ಹೊರಗುಳಿಯುವಿಕೆ ಅಂತ ಹೇಳ್ಬಿಟ್ಟು ಕರಿತೇವೆ. ಇನ್ನು ಜಾತಿ ವ್ಯವಸ್ಥೆಯ ಬದಲಾವಣೆಗೆ ಕಾರಣವಾದ 2 ಅಂಶಗಳನ್ನ ತಿಳಿಸಿ ಅಂತ ಕೇಳಿದರೆ ಸಾರ್ವತ್ರಿಕ ಕಾನೂನುಗಳನ್ನು ಜಾರಿಗೊಳಿಸಿರುವಂತಹದ್ದು, ಹಾಗೆ ಆಂಗ್ಲ ಶಿಕ್ಷಣದ ಒಂದು ಪ್ರಭಾವ. ಪ್ರಬಲ ಜಾತಿಯ 2 ನಿರ್ಧಾರಕ ಅಂಶಗಳನ್ನ ತಿಳಿಸಿ ಅಂತ ಕೇಳಿದರೆ ಸಂಖ್ಯೆಯಲ್ಲಿ ಹೆಚ್ಚಳ, ಉನ್ನತ ಸ್ಥಾನಮಾನ. ಪರಿಶಿಷ್ಟ ಜಾತಿಯವರು 2 ಸಮಸ್ಯೆಗಳನ್ನ ತಿಳಿಸಿ ಅಂತ ಕೇಳಿದರೆ ಸಾಮಾಜಿಕ ದೌರ್ಬಲ್ಯತೆ ಅಂದ್ರೆ ಸಾರ್ವಜನಿಕ ಸೌಲಭ್ಯಗಳ ಅನರ್ಹತೆಗಳನ್ನ ಹೊಂದಿರುವಂತಹದ್ದು. ಇನ್ನು ಧಾರ್ಮಿಕ ನಿಬಂಧನೆಗಳು ಅಂದ್ರೆ ಧಾರ್ಮಿಕ ಸ್ಥಳಗಳಲ್ಲಿ ಪ್ರವೇಶಾವಕಾಶವನ್ನ ನಿರಾಕರಣೆ ಮಾಡುವಂತಹದ್ದು. ಇನ್ನು ಬುಡಕಟ್ಟು ಜನಾಂಗದ 3 ವಲಯಗಳನ್ನ ತಿಳಿಸಿ ಅಂತ ಕೇಳಿದರೆ ಅದು ಉತ್ತರ ಹಾಗೂ ಈಶಾನ್ಯ ವಲಯ, ಕೇಂದ್ರ ವಲಯ, ಹಾಗೆ ದಕ್ಷಿಣ ವಲಯ. ಹಾಗೆ ಮುಂದಿನದು ಭಾರತೀಯ ಬುಡಕಟ್ಟು ಪಂಗಡಗಳ ಯಾವುದಾದರೂ 2 ಸಮಸ್ಯೆಗಳಿಗೆ ತಿಳಿಸಿ ಅಂತ ಕೇಳಿದರೆ ಅದು ಭೌಗೋಳಿಕ ಪ್ರತ್ಯೇಕತೆ ಹಾಗೆ ಸಾಂಸ್ಕೃತಿಕ ಸಮಸ್ಯೆಗಳು. ಇನ್ನು ಬುಡಕಟ್ಟು ಕಲ್ಯಾಣದ 3 ದೃಷ್ಟಿಕೋನವನ್ನು ತಿಳಿಸಿ ಅಂತ ಕೇಳಿದರೆ ಪ್ರತ್ಯೇಕತೆಯ ನೀತಿ, ಸ್ವಾಂಗೀಕರಣದ ನೀತಿ, ಐಕ್ಯತೆಯ ನೀತಿ. ಇನ್ನು ಹಿಂದುಳಿಯುವಿಕೆಯನ್ನ ನಿರ್ಧರಿಸಿರುವ 2 ಮಾನದಂಡಗಳನ್ನು ತಿಳಿಸಿ ಅಂತ ಕೇಳಿದರೆ ಸಾಮಾಜಿಕ ಮಾನದಂಡ, ಆರ್ಥಿಕ ಮಾನದಂಡ ಮತ್ತು ಶೈಕ್ಷಣಿಕ ಮಾನದಂಡಗಳು. ಜಾತಿ ಪದ್ಧತಿಯ ಬದಲಾವಣೆಗೆ ಕಾರಣವಾದ 2 ಸಾಮಾಜಿಕ ಸುಧಾರಣೆಗಳನ್ನ ಚಳವಳಿಯನ್ನ ತಿಳಿಸಿ ಅಂತ ಕೇಳಿದರೆ ಆರ್ಯ ಸಮಾಜ ಮತ್ತು ಪ್ರಾರ್ಥನಾ ಸಮಾಜ. ಇನ್ನು ಪ್ರಬಲ ಜಾತಿಯನ್ನ ವ್ಯಾಖ್ಯಾನಿಸಿ ಅಂತ ಕೇಳಿದರೆ ಸಂಖ್ಯಾತ್ಮಕ ಪ್ರಾಬಲ್ಯ ಹೊಂದಿದ ಆರ್ಥಿಕ ಮತ್ತು ರಾಜಕೀಯ ಅಧಿಕಾರ ಹೊಂದಿದೆ. ಸ್ಥಳೀಯ ಜಾತಿ ಏಣಿಯಲ್ಲಿ ಉನ್ನತ ಮಟ್ಟದ ಧಾರ್ಮಿಕ ಅಂತಸ್ತು ಹೊಂದಿದೆ. ಜಾತಿಯನ್ನ ಪ್ರಬಲ ಜಾತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಹಿಂದುಳಿದ ವರ್ಗ ಅಥವಾ ಜಾತಿಯ ವ್ಯಾಖ್ಯೆಯನ್ನ ತಿಳಿಸಿ ಅಂತ ಕೇಳಿದರೆ ಜಾತಿ, ಧರ್ಮ, ಜನಾಂಗ, ಭಾಷೆ, ವೃತ್ತಿ ಮುಂತಾದ ಅಂಶಗಳಲ್ಲಿ ಹಿಂದುಳಿಯುವಂತಹದ್ದು ಅಂತ ಗುರುತಿಸಬಹುದಾದ ಸಮೂಹವಾಗಿದ್ದು ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ರಾಜಕೀಯ ಇತ್ಯಾದಿಗಳಿಂದ ಹಿಂದುಳಿದಿರುವುದಕ್ಕೆ ಖಚಿತವಾದ ಲಕ್ಷಣಗಳನ್ನು ಹೊಂದಿರಬಹುದಾದಂತಹ ಸಮೂಹವನ್ನ ಹಿಂದುಳಿದ ವರ್ಗಗಳನ್ನ ಹಿಂದುಳಿದ ವರ್ಗ ಅಂತ ಹೇಳ್ಬಿಟ್ಟು ಕರೀತವೆ. ಕರ್ನಾಟಕದ ಯಾವುದಾದರೂ ಪರಿಶಿಷ್ಟ ಜಾತಿಯನ್ನು ಹೆಸರಿಸಿ ಅಂತ ಕೇಳಿದರೆ ಲಂಬಾಣಿ ಮತ್ತು ಬೋವಿ. ಹಾಗೆ ಕರ್ನಾಟಕದ ಯಾವುದಾದರೂ 2 ಪರಿಶಿಷ್ಟ ಪಂಗಡಗಳನ್ನು ತಿಳಿಸಿ ಅಂತ ಕೇಳಿದರೆ ಸೋಲಿಗ, ಕಾಡು ಕುರುಬ, ಜೇನು ಕುರುಬ ಮತ್ತು ಕೆನರ.
ಭಾರತದ 2 ಹಿಂದುಳಿದ ವರ್ಗದ ಆಯೋಗಗಳನ್ನ ತಿಳಿಸಿ ಅಂತ ಕೇಳಿದರೆ ಕಾಕಾ ಸಾಹೇಬ್ ಕಾಲೇಲ್ಕರ್ ಆಯೋಗ ಹಾಗೆ ಬಿಪಿ ಮಂಡಲ್ ಆಯೋಗ. ಕರ್ನಾಟಕದ ಯಾವುದಾದರೂ 2 ಹಿಂದುಳಿದ ವರ್ಗಗಳ ಆಯೋಗವನ್ನು ತಿಳಿಸಿ ಅಂತ ಕೇಳಿದರೆ ನಾಗನಗೌಡ ಆಯೋಗ ಮತ್ತು ವೆಂಕಟಸ್ವಾಮಿ ಆಯೋಗ. ಕೆನೆಪದರ ಪರಿಕಲ್ಪನೆಯನ್ನು ವಿವರಿಸಿ ಅಂತ ಕೇಳಿದರೆ ಕೆನೆಪದರ ಪರಿಕಲ್ಪನೆ 1971ರಲ್ಲಿ ಸಂತಾನಂ ಆಯೋಗದಲ್ಲಿ ತಿಳಿಸಲಾಗುತ್ತೆ. ಈ ಆಯೋಗವು ಹಿಂದುಳಿದ ಕೆನೆಪದರ ವರ್ಗವನ್ನ ಮೀಸಲಾತಿಯಿಂದ ಹೊರಗಿಡಬೇಕು ಅಂತ ಹೇಳ್ಬಿಟ್ಟು ಸೂಚಿಸಿತು. ಇತರೆ ಹಿಂದುಳಿದ ಜಾತಿ, ವರ್ಗ, ಶ್ರೀಮಂತ ಮತ್ತು ಸುರಕ್ಷಿತ ವರ್ಗವನ್ನು ಸೂಚಿಸಲು ಬಳಸುತ್ತೇವೆ. ಇವರು ಸರ್ಕಾರದ ಮೀಸಲಾತಿ ಮತ್ತು ಇತರ ಸೌಲಭ್ಯವನ್ನ ಪಡೆಯಲು ಅರ್ಹ ಇರುವುದಿಲ್ಲ. ಹಾಗೆ ಇತರೆ ಹಿಂದುಳಿದ ವರ್ಗಗಳು ಅಂದ್ರೆ ಏನು ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ಇತರ ಕೆಳ ಮತ್ತು ಮಧ್ಯ ಶ್ರೇಣಿ ಜಾತಿಗಳನ್ನ ಇತರೆ ಹಿಂದುಳಿದ ವರ್ಗ ಎನ್ನುತ್ತೇವೆ. ಜಾತಿ ವ್ಯವಸ್ಥೆಯ ಬದಲಾವಣೆಗೆ ಕಾರಣವಾದ ಯಾವುದಾದರೂ 2 ಶಾಸನಗಳನ್ನ ತಿಳಿಸಿ ಅಂತ ಕೇಳಿದರೆ ವಿಧವಾ ಪುನರ್ವಿವಾಹ ಕಾಯ್ದೆ 1856 ಹಾಗೆ ವಿಶೇಷ ವಿವಾಹ ಕಾಯ್ದೆ 1872. ಅಧ್ಯಾಯ ಒಳಗೊಳ್ಳುವಿಕೆಯ ಒಂದು ತಂತ್ರಗಳು ಅನ್ನುವಂಥದ್ದು 1 ಅಂಕದ ಪ್ರಶ್ನೆಗಳು. ಅಸ್ಪೃಶ್ಯತೆಯನ್ನ ನಿಷೇಧಿಸಿರುವ ಸಂವಿಧಾನದ ವಿಧಿ ಅಥವಾ ಕಲಮು ಯಾವುದು ಅಂದ್ರೆ 17ರ ಅನ್ವಯ ಅಸ್ಪೃಶ್ಯತೆಯನ್ನ ನಿಷೇಧಿಸಿದೆ. ಇನ್ನು ಸೂಕ್ಷ್ಮ ಹಣಕಾಸು ಪರಿಕಲ್ಪನೆಯನ್ನು ಯಾರು ಪರಿಚಯಿಸಿದ್ರು ಅಂದ್ರೆ ಬಾಂಗ್ಲಾದೇಶದ ಮೊಹಮ್ಮದ್ ಯುನಿಸ್ ರವರು ಪರಿಚಯಿಸ್ತಾರೆ. ಹಾಗೆ ಲಿಜ್ಜತ್ ಕೇಂದ್ರ ಕಚೇರಿಯು ಎಲ್ಲಿದೆ ಅಂದ್ರೆ ಅದು ಮುಂಬೈಯಲ್ಲಿ ಇದೆ. ಕರ್ನಾಟಕದಲ್ಲಿ ಸೋಲಿಗರ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸಂಘಟನೆ ಯಾವುದು ಅಂದ್ರೆ ವಿವೇಕಾನಂದ ಗಿರಿಜನ ಕೇಂದ್ರ. ನಿಶ್ಚಯಾತ್ಮಕ ಕ್ರಿಯೆ ಎಂಬ ಪರಿಕಲ್ಪನೆಯನ್ನು ಮೊದಲು ಬಳಸಿದಂತಹವರು ಯಾರು ಅಂದ್ರೆ ಜಾನ್ ಎಫ್ ಕೆನಡಿಯವರು. ಗಾಂಧೀಜಿಯವರು ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಪ್ರಾರಂಭಿಸಿದಂತಹ ಪತ್ರಿಕೆ ಯಾವುದು ಅಂದ್ರೆ ಅದು ಹರಿಜನ ಪತ್ರಿಕೆ. ಮೂಕನಾಯಕ ಪತ್ರಿಕೆಯನ್ನ ಪ್ರಾರಂಭಿಸಿದವರು ಯಾರು ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಭಿನವ ಮನು ಅಂತ ಹೇಳ್ಬಿಟ್ಟು ಯಾರನ್ನ ಕರೀತಾರೆ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ. SHG ಯನ್ನ ವಿಸ್ತರಿಸಿ ಅಂತ ಕೇಳಿದರೆ ಸ್ವಸಹಾಯ ಗುಂಪು. ಯಾವ ವರ್ಷವನ್ನ ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಅಂತ ಹೇಳ್ಬಿಟ್ಟು ಘೋಷಿಸಲಾಗಿದೆ ಅಂತಂದ್ರೆ ಅದು 1975ನೆಯ ವರ್ಷವನ್ನ. ಬಹಿಷ್ಕೃತ ಹಿತಕಾರಿಣಿ ಸಭಾ ಎಂಬ ಸಂಘಟನೆಯನ್ನ ಸ್ಥಾಪಿಸಿದವರು ಯಾರು ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ದಲಿತರಿಗೆ ಆತ್ಮಗೌರವವನ್ನ ಹೆಚ್ಚಿಸಿಕೊಳ್ಳಲು ಪ್ರಾರಂಭಿಸಿದ್ರು. ಹಾಗೆ ಸೇವಾವನ್ನ ವಿಸ್ತರಿಸಿ ಅಂದ್ರೆ SEW ವಿಸ್ತರಿಸಿ ಅಂದ್ರೆ ಮಹಿಳೆಯರ ಸ್ವ ಉದ್ಯೋಗ ಸಂಘ. ಇನ್ನು ಸ್ವ ಉದ್ಯೋಗ ಸಂಘವನ್ನ ಸ್ಥಾಪಿಸಿದವರು ಯಾರು ಅಂದ್ರೆ ರಾ ಭಟ್ರವರು. ಆದಿವಾಸಿಗಳನ್ನ ಆದಿ ಪ್ರಜಾ ಎಂಬ ಕರೆದಂತವರು ಯಾರು ಅಂದ್ರೆ ಟಕ್ಕರ್ ಬಾಪಾರವರು. ಸುಲಭ ಶೌಚಾಲಯ ಪರಿಕಲ್ಪನೆಯನ್ನ ಸ್ಥಾಪಿಸಿದವರು ಯಾರು ಅಂದ್ರೆ ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ರವರು. ಹಾಗೆ ಲ್ಯಾಂಪ್ಸ್ ಅನ್ನು ವಿಸ್ತರಿಸಿ ಅಂತ ಕೇಳಿದರೆ ಲಾರ್ಜ್ ಏರಿಯಾ ಮಲ್ಟಿಪರ್ಪೋಸಸ್ ಕೋಆಪರೇಟಿವ್ ಸೊಸೈಟಿ ಅಂತ. ಹಾಗೆ SKDRDP ಯನ್ನ ವಿಸ್ತರಿಸಿ ಅಂತ ಕೇಳಿದರೆ ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ. ನಬಾರ್ಡ್ ಅನ್ನ ವಿಸ್ತರಿಸಿ ಅಂತ ಕೇಳಿದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂದ್ರೆ ರಾಷ್ಟ್ರೀಯ ಕೃಷಿ ಅಭಿವೃದ್ಧಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳು. ನಿಶ್ಚಯಾತ್ಮಕ ಕ್ರಿಯೆ ಎಂದರೇನು ಅಂತ ಇದೆ ಜಾತಿ, ಧರ್ಮ ಮತ್ತು ಲಿಂಗಗಳನ್ನ ಆಧರಿಸಿ ಉದ್ಯೋಗ, ಶಿಕ್ಷಣ ಮತ್ತು ವ್ಯಾವಹಾರಿಕ ಕ್ಷೇತ್ರಗಳಲ್ಲಿ ಪ್ರಾತಿನಿಧ್ಯ ಹೊಂದಿರುವಂತಹ ಸಮೂಹಗಳಿಗೆ ಲಾಭದಾಯಕವಾದಂತಹ ನೀತಿಯನ್ನು ರೂಪಿಸುವಂತದ್ದು ನಿಶ್ಚಯಾತ್ಮಕ ಕ್ರಿಯೆ ಅಂತ ಹೇಳ್ಬಿಟ್ಟು ಕರೆಯಲಾಗಿದೆ. ಸೂಕ್ಷ್ಮ ಹಣಕಾಸು ಅಂದ್ರೆ ಏನು ಅಂತ ಕೇಳಿದರೆ ಬಡ ಮತ್ತು ಕಡಿಮೆ ಆದಾಯವುಳ್ಳ ಕುಟುಂಬಗಳಿಗೆ ಉಳಿತಾಯ ಖಾತೆಗಳು, ಜೀವ ವಿಮಾ ನಿಧಿ ಮತ್ತು ಸಾಲ ಮುಂತಾದ ಆರ್ಥಿಕ ಸೇವೆಗಳನ್ನು ಒದಗಿಸುವುದು. ಇದರ ಮೂಲಕ ಆದಾಯವನ್ನ ಹೆಚ್ಚಿಸಿ ಅವರ ಜೀವನ ಮಟ್ಟವನ್ನ ಸುಧಾರಿಸಲು ನೆರವಾಗುವಂತದ್ದು ಸೂಕ್ಷ್ಮ ಹಣಕಾಸು ಎನ್ನಲಾಗಿದೆ. ಇನ್ನು ಸ್ತ್ರೀ ಶಕ್ತಿ ಅಂದ್ರೆ ಏನು ಅಂತ ಇದೆ. ಸ್ತ್ರೀ ಶಕ್ತಿ ಕಾರ್ಯಕ್ರಮವನ್ನ 2001ನೇ ಸಾಲಿನಲ್ಲಿ ಗ್ರಾಮೀಣ ಮಹಿಳೆಯರನ್ನ ಸಬಲೀಕರಣಗೊಳಿಸುವ ಉದ್ದೇಶದಿಂದ ಹಾಗೂ ಅವರನ್ನ ಸ್ವಾವಲಂಬಿಗಳನ್ನಾಗಿಸುವ ಉದ್ದೇಶದಿಂದ ಕರ್ನಾಟಕದಲ್ಲಿ ಜಾರಿಗೊಳಿಸಲಾಯಿತು. ಅದು ಗ್ರಾಮೀಣ ಮಟ್ಟದಲ್ಲಿ ರಚಿಸಲಾದಂತಹ ಸ್ತ್ರೀ ಶಕ್ತಿ ಸಮೂಹಗಳನ್ನ ಸ್ತ್ರೀ ಶಕ್ತಿ ಅಂತ ಹೇಳ್ಬಿಟ್ಟು ಕರೆಯಲಾಗಿದೆ. ಇನ್ನು ಸ್ತ್ರೀ ಶಕ್ತಿಯ 2 ಉದ್ದೇಶಗಳನ್ನ ತಿಳಿಸಿ ಅಂತ ಕೇಳಿದರೆ ಗ್ರಾಮೀಣ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಯನ್ನು ಬಲಪಡಿಸುವುದು ಮತ್ತು ಸಾಮಾಜಿಕ ಬದಲಾವಣೆಗೆ ವಾತಾವರಣವನ್ನ ನಿರ್ಮಿಸುವಂತಹದ್ದು. ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಸಾಲ ಸೌಲಭ್ಯಗಳನ್ನ ನೀಡುವುದು. ಪರಿಶಿಷ್ಟರ ಉನ್ನತಿಗಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಲಾದಂತಹ 2 ವಿಶಿಷ್ಟ ಯೋಜನೆಗಳನ್ನ ತಿಳಿಸಿ ಅಂತ ಕೇಳಿದರೆ ಅದು SCP ಅಂದ್ರೆ ವಿಶೇಷ ಘಟಕ ಯೋಜನೆ, SCA ಅಂದ್ರೆ ವಿಶೇಷ ಕೇಂದ್ರ ನಿಲುವು. ಆದಿವಾಸಿ ಕಲ್ಯಾಣಕ್ಕಾಗಿ ಸರ್ಕಾರವು ಕೈಗೊಂಡಿರುವಂತಹ 2 ಕಾರ್ಯಕ್ರಮಗಳನ್ನ ತಿಳಿಸಿ ಅಂತ ಕೇಳಿದರೆ ಅದು ವಿಷಯ ಪ್ರದೇಶ
ವಿವಿಧೋದ್ದೇಶ ಸಂಘಟನೆಗಳು, ಭಾರತೀಯ ಬುಡಕಟ್ಟು ಸಹಕಾರಿ ಮಾರುಕಟ್ಟೆ ಅಭಿವೃದ್ಧಿ ಒಕ್ಕೂಟ, ರಾಷ್ಟ್ರೀಯ ಮಹಿಳಾ ಆಯೋಗದ 2 ಕಾರ್ಯಕ್ರಮಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಹಾಗೆ ಮಹಿಳೆಯರ ದೌರ್ಜನ್ಯಗಳನ್ನ ನಿಯಂತ್ರಿಸುವುದು, ಸಾಮಾಜಿಕ ಮತ್ತು ಆರ್ಥಿಕ ಕಾನೂನಿನ ಕ್ಷೇತ್ರಗಳಲ್ಲಿ ಸಮಾನವಾದಂತಹ ಅವಕಾಶಗಳನ್ನ ಹೊಂದಿರುವಂತಹದ್ದು. ಇನ್ನು ಅಧ್ಯಾಯ 4 ಈ ಭಾರತ ಕುಟುಂಬ ವ್ಯವಸ್ಥೆ ಅನ್ನುವಂತಹ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿರುವಂತದ್ದು. ಅವಿಭಕ್ತ ಕುಟುಂಬದ ಯಜಮಾನ ಅಂದ್ರೆ ಯಾರು ಅಂದ್ರೆ ಅದಕ್ಕೆ ಕರ್ತ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಭಾರತದ ಅವಿಭಕ್ತ ಕುಟುಂಬವನ್ನ ಮಹಾಮನೆ ಅಂತ ಕರೆದವರು ಯಾರು ಅಂದ್ರೆ ಹೆನ್ರಿ ಮೇಲ್ರವರು. ಕರ್ತ ಯಾರು ಅಂದ್ರೆ ಅವಿಭಕ್ತ ಕುಟುಂಬದ ಯಜಮಾನನಿಗೆ ಕರ್ತ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇದ್ದು. ಇನ್ನು ಕರ್ಣವನ್ ಯಾರು ಅಂದ್ರೆ ಕರ್ಣವನ್ ಅನ್ನುವಂಥದ್ದು ಮಾತೃ ಪ್ರಧಾನ ಕುಟುಂಬದ ಹೊಣೆಗಾರಿಕೆಯನ್ನು ನಿಭಾಯಿಸುವಂತಹದ್ದು. ಹಾಗೆ ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಗ್ರಂಥವನ್ನ ಬರೆದಂತವರು ಯಾರು ಅಂದ್ರೆ ಐರಾವತಿ ಕರ್ವೇರವರು. ಮ್ಯಾರೇಜ್ ಅಂಡ್ ಫ್ಯಾಮಿಲಿ ಇನ್ ಇಂಡಿಯಾ ಎಂಬ ಗ್ರಂಥವನ್ನ ಬರೆದವರು ಯಾರು ಅಂದ್ರೆ ಕೆಎಂ ಕಾಕವಾಡಿಯಾ ಅವರು. ನರಸಿಂಹನವರು ಕುಟುಂಬದ ಪ್ರಮುಖ ವೃತ್ತಿ ಯಾವುದು ಅಂದ್ರೆ ವ್ಯವಸಾಯ. ತರವಾಡು ಅಂದ್ರೆ ಏನು ಅಂದ್ರೆ ಕೇರಳದ ನಾಯರ್ ಜಾತಿಯ ಮಾತೃ ಪ್ರಧಾನ ಅವಿಭಕ್ತ ಕುಟುಂಬವನ್ನ ತರವಾಡು ಅಂತ ಹೇಳ್ಬಿಟ್ಟು ಕರೀತಾರೆ. ಇಲ್ಲಾಂ ಎಂದರೇನು ಕೇರಳದ ನಂಬೂದರಿ ಅವಿಭಕ್ತ ಕುಟುಂಬವನ್ನು ಇಲ್ಲಾಂ ಅಂತ ಹೇಳ್ಬಿಟ್ಟು ಕರೀತಾರೆ. ಅವಿಭಕ್ತ ಕುಟುಂಬದ 2 ಪ್ರಕಾರಗಳನ್ನ ತಿಳಿಸಿ ಅಂತ ಕೇಳಿದರೆ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಮತ್ತು ಮಾತೃ ಪ್ರಧಾನ ಅವಿಭಕ್ತ ಕುಟುಂಬ. ಸಮ್ ಆಸ್ಪೆಕ್ಟ್ಸ್ ಆಫ್ ಫ್ಯಾಮಿಲಿ ಇನ್ ಮಹುವಾ ಗ್ರಂಥದ ಲೇಖಕರು ಯಾರು ಅಂದ್ರೆ ಐ.ಪಿ. ದೇಸಾಯಿ ಅವರು. ಇನ್ನು 2 ಅಂಕದ ಪ್ರಶ್ನೋತ್ತರಗಳು. ಅವಿಭಕ್ತ ಕುಟುಂಬವನ್ನ ವ್ಯಾಖ್ಯಾನಿಸಿ ಅಂತ ಕೇಳಿದರೆ ಐರಾವತ ಕಾರ್ವೇರವರು ಪ್ರಕಾರ ರಕ್ತ ಸಂಬಂಧಿಗಳ ಸಮೂಹವೊಂದು ಒಂದೇ ಮನೆಯಲ್ಲಿ ವಾಸಿಸ್ತಾ ಒಂದೇ ಅಡಿಗೆ ಮನೆಯಲ್ಲಿ ತಯಾರಾದಂತಹ ಆಹಾರವನ್ನು ಸೇವಿಸ್ತಾ ಆಸ್ತಿಯ ಮೇಲಿನ ಸಮಾನ ಒಡೆತನ ಮತ್ತು ಕುಟುಂಬದ ಪೂಜಾ ಕಾರ್ಯಗಳಲ್ಲಿ ಸಾಮೂಹಿಕವಾಗಿ ಪಾಲ್ಗೊಳ್ಳುವ ಕುಟುಂಬವನ್ನ ಅವಿಭಕ್ತ ಕುಟುಂಬ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಅವಿಭಕ್ತ ಕುಟುಂಬದ 2 ಲಕ್ಷಣಗಳನ್ನ ತಿಳಿಸಿ ಅಂತ ಕೇಳಿದರೆ ಅದು ಸಾಮಾನ್ಯ ಮನೆ, ಸಾಮಾನ್ಯ ಅಡಿಗೆ ಮನೆ, ಸಾಮಾನ್ಯ ಪೂಜಾ ಪದ್ಧತಿ. ಹಾಗೆ ಅವಿಭಕ್ತ ಕುಟುಂಬದ 2 ಅನುಕೂಲಗಳನ್ನ ತಿಳಿಸಿ ಅಂತ ಕೇಳಿದರೆ ಅದು ಆರ್ಥಿಕ ಅನುಕೂಲ ಮತ್ತು ಸದಸ್ಯರ ರಕ್ಷಣೆ ಮತ್ತೆ ಮನರಂಜನೆ. ಹಾಗೆ ಅವಿಭಕ್ತ ಕುಟುಂಬದ 2 ಅನಾನುಕೂಲಗಳನ್ನ ತಿಳಿಸಿ ಅಂತ ಕೇಳಿದರೆ ಅದು ಸೋಮಾರಿತನವನ್ನ ಪ್ರೋತ್ಸಾಹಿಸುತ್ತದೆ. ಹಾಗೆ ವ್ಯಕ್ತಿತ್ವದ ಬೆಳವಣಿಗೆಗೆ ಅಡಚಣೆ ಉಂಟಾಗುತ್ತದೆ, ಸಂಘರ್ಷಗಳ ಒಂದು ಕೇಂದ್ರ ಆಗಿರುತ್ತೆ. ಹಾಗೆ ಅವಿಭಕ್ತ ಕುಟುಂಬದ ಮೇಲೆ ಪ್ರಭಾವ ಬೀರಿದ 2 ಸಾಮಾಜಿಕ ಶಾಸನಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ಹಿಂದೂ ಉತ್ತರಾಧಿಕಾರದ ಒಂದು ಕಾಯ್ದೆ 1956, ಹಿಂದೂ ವಿವಾಹ ಕಾಯ್ದೆ 1955. ಅವಿಭಕ್ತ ಕುಟುಂಬದ ಬಗ್ಗೆ ಐ.ಸಿ. ದೇಸಾಯಿಯವರ ದೃಷ್ಟಿಕೋನವನ್ನು ತಿಳಿಸಿ ಅಂತ ಕೇಳಿದರೆ ಜಂಟಿತನ, ಕೌಟುಂಬಿಕ ಐಕ್ಯತೆ ಅಂಶಗಳು, ಧರ್ಮ, ಆಸ್ತಿ, ಶಿಕ್ಷಣ, ನಗರೀಕರಣ, ರಕ್ತ ಸಂಬಂಧಗಳು ಮುಂತಾದವುಗಳ ಹಿನ್ನೆಲೆಯಲ್ಲಿ ಅವಿಭಕ್ತ ಸಂಬಂಧಗಳನ್ನ ಗುರುತಿಸ್ತಾರೆ. ಇನ್ನು 5ನೆಯ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿರುವಂತದ್ದು ಭಾರತೀಯ ಗ್ರಾಮಗಳ ಬದಲಾವಣೆ, ಅಭಿವೃದ್ಧಿ ಮತ್ತು ನಗರೀಕರಣ ಅನ್ನುವಂಥದ್ದು. ಇವು ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ 1 ಅಂಕ ಮತ್ತು 2 ಅಂಕದ ಪ್ರಶ್ನೋತ್ತರಗಳನ್ನ ನೋಡೋಣ. ಗ್ರಾಮ ಸಮುದಾಯದ ಒಂದು ಲಕ್ಷಣವನ್ನ ತಿಳಿಸಿ ಅಂತ ಕೇಳಿದರೆ ಅದು ಚಿಕ್ಕ ಗಾತ್ರ ಮತ್ತು ಪ್ರಾಥಮಿಕ ಸಂಬಂಧ. ಇನ್ನು ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಗ್ರಂಥದ ಸಂಪಾದಕರು ಯಾರು ಅಂದ್ರೆ ಎ.ಆರ್. ದೇಸಾಯಿ ಅವರು. ಭಾರತೀಯ ಗ್ರಾಮಗಳನ್ನ ಪುಟ್ಟ ಗಣರಾಜ್ಯಗಳು ಅಂತ ಹೇಳ್ಬಿಟ್ಟು ಯಾರು ಅಂತ ಹೇಳ್ತಾರೆ ಅಂದ್ರೆ ಚಾರ್ಲ್ಸ್ ಮೆಟ್ಕಾಫ್ ರವರು. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳ್ಬಿಟ್ಟು ಯಾರನ್ನು ಕರೀತಾರೆ ಅಂದ್ರೆ ಎಂ.ಎಸ್. ಸ್ವಾಮಿನಾಥನ್ ರವರು. ಗ್ರಾಮೀಣಾಭಿವೃದ್ಧಿ ಎಂದರೇನೆಂದ್ರೆ ಗ್ರಾಮಗಳನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನ ಪಡಿಸುವಂತಹದ್ದು. ರಿಮೆಂಬರ್ಡ್ ವಿಲೇಜ್ ಗ್ರಂಥದ ಕರ್ತೃ ಯಾರು ಅಂದ್ರೆ ಎಂ.ಎನ್. ಶ್ರೀನಿವಾಸ್ ರವರು. ನೆಕ್ಸ್ಟ್ CDP ಅನ್ನ ವಿಸ್ತರಿಸಿ ಅಂತ ಇದ್ದಾರೆ ಸಾಮುದಾಯಿಕ ಅಭಿವೃದ್ಧಿಯ ಕಾರ್ಯಕ್ರಮ. ಇನ್ನು IRDP ಅನ್ನ ವಿಸ್ತರಿಸಿ ಅಂತ ಕೇಳಿದರೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿಯ ಕಾರ್ಯಕ್ರಮ. ಗ್ರಾಮದ ಒಂದು ಸಮಸ್ಯೆಯನ್ನ ತಿಳಿಸಿ ಅಂತ ಕೇಳಿದರೆ ಅನಕ್ಷರತೆ ಮತ್ತೆ ಬಡತನ. ಹಾಗೆ MGNREGA ಅನ್ನ ವಿಸ್ತರಿಸಿ ಅಂತ ಕೇಳಿದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆಯ ಕಾಯ್ದೆ 2005. ರೈತರ ಆತ್ಮಹತ್ಯೆಗೆ 2 ಕಾರಣಗಳನ್ನ ತಿಳಿಸಿ ಅಂತ ಕೇಳಿದರೆ ಘಟನೆಗಳು ಮತ್ತು ಒತ್ತಡಗಳ ಕಾರಣಗಳು. ಅಗ್ರೇರಿಯನ್ಸ್ ಕ್ರೈಸಿಸ್ ಅಂಡ್ ಫಾರ್ಮರ್ ಸೊಸೈಟಿ ಎಂಬ ಗ್ರಂಥವನ್ನ ಬರೆದಂತಹವರು ಯಾರು ಅಂದ್ರೆ R.S. ದೇಶಪಾಂಡೆ ಮತ್ತು ಸರೋಜಾ ಆರೋರವರು. ಭೂ ಸುಧಾರಣಾ
ಮೂಲ ತತ್ವ ಏನಾಗಿತ್ತು ಅಂದ್ರೆ ಘೋಷಣೆ ಉಳುವನೇ ಭೂಮಿಯ ಒಡೆಯ ಅಂತ. ಗ್ರಾಮ ಪಂಚಾಯಿತಿ 2 ಕಾರ್ಯಗಳನ್ನ ತಿಳಿಸಿ ಅಂತ ಕೇಳಿದರೆ ಕುಡಿಯುವ ನೀರಿನ ಸೌಲಭ್ಯ ಒದಗಿಸುವುದು, ರಸ್ತೆಗಳ ದುರಸ್ತೀಕರಣ. SE2 ಅನ್ನು ವಿವರಿಸಿ ಅಂತ ಕೇಳಿದರೆ ವಿಶೇಷ ಆರ್ಥಿಕ ಯೋಜನೆ. 2000ನೇ ಇಸ್ವಿಯಲ್ಲಿ ಕರ್ನಾಟಕ ಸರ್ಕಾರ ಜಾರಿಗೊಳಿಸಿದಂತಹ ಆರೋಗ್ಯ ವಿಮಾ ಯೋಜನೆ ಯಾವುದು ಅಂದ್ರೆ ಅದು ಯಶಸ್ವಿನಿ. ಹಾಗೆ ಹಸಿರು ಕ್ರಾಂತಿಯನ್ನ ಯಾವ ಯೋಜನೆ ಅಡಿಯಲ್ಲಿ ಅನುಷ್ಠಾನಗೊಳಿಸಲಾಯಿತು ಅಂದ್ರೆ ಅದು ಅಧಿಕ ಇಳುವರಿಯ ವೈವಿಧ್ಯಮಯ ಕಾರ್ಯಕ್ರಮ IADP. ಇನ್ನು 2 ಅಂಕದ ಪ್ರಶ್ನೋತ್ತರಗಳು. ಗ್ರಾಮೀಣ ಸಮುದಾಯ ಅಂದರೇನು ಅಂತ ಕೇಳಿದರೆ ಸುಮಾರು 5,000 ಅಥವಾ ಅದಕ್ಕಿಂತ ಕಡಿಮೆ ಜನಸಂಖ್ಯೆ ಇದು ಕೃಷಿ ಸಂಬಂಧಿ ಚಟುವಟಿಕೆಗಳ ಮೇಲೆ ಅವಲಂಬಿತವಾಗಿರುವಂತಹ ಶಾಶ್ವತವಾಗಿ ಒಂದು ಭೌಗೋಳಿಕ ಪ್ರದೇಶದಲ್ಲಿ ವಾಸವಾಗಿದ್ದು ಸಾಮಾಜಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ನಿರತವಾಗಿರುವಂತಹ ಸಮೂಹವನ್ನೇ ಗ್ರಾಮ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಗ್ರಾಮೀಣ ಅಧ್ಯಾಯದ 2 ಮಹತ್ವಗಳನ್ನು ತಿಳಿಸಿ ಅಂತ ಕೇಳಿದರೆ ಸಾಮಾಜಿಕ ಸುಧಾರಣೆಗೆ ಸಹಾಯಕ, ವಿಶ್ಲೇಷಣಾತ್ಮಕ ಮಾದರಿಯ ಬೆಳವಣಿಗೆಗೆ ಸಹಾಯಕ, ಭೂ ಸುಧಾರಣೆಯ 2 ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿದರೆ ಮಧ್ಯವರ್ತಿಗಳ ನಿಷೇಧ, ಭೂ ಒಡೆತನದ ಹಕ್ಕು ನೀಡುವುದು, ಕೃಷಿ ವಿಷಯಗಳನ್ನು ಅಭ್ಯಸಿಸಲು ಕರ್ನಾಟಕ ಸರ್ಕಾರ ರಚಿಸಿದಂತಹ 2 ಸಮಿತಿಗಳನ್ನು ತಿಳಿಸಿ ಅಂತ ಕೇಳಿದರೆ ದ್ವಾರಕಾನಾಥ ಸಮಿತಿ ಮತ್ತು GK ವೀರೇಶ್ ಸಮಿತಿಯವರು. ಇನ್ನು ರೈತರ ಆತ್ಮಹತ್ಯೆ ತಡೆಗೆ ಸರ್ಕಾರ ಕೈಗೊಂಡ 2 ಕ್ರಮಗಳನ್ನು ತಿಳಿಸಿ ಕೇಳಿದರೆ ಸಾಲ ಮನ್ನಾ ಮತ್ತು ವಿನಾಯಿತಿ. ಅತ್ಯಧಿಕ ಬಡ್ಡಿದರ ಕಾಯ್ದೆ 2004. ಯಾವುದಾದರೂ 2 ಗ್ರಾಮೀಣ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ತಿಳಿಸಿ ಅಂತ ಕೇಳಿದರೆ ಸಾಮುದಾಯಿಕ ಅಭಿವೃದ್ಧಿ ಯೋಜನೆ CDP, ಸಮಗ್ರ ಗ್ರಾಮೀಣ ಅಭಿವೃದ್ಧಿಯ ಕಾರ್ಯಕ್ರಮ IRDP. ಹಾಗೆ MGNRGAದ 2 ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿದರೆ ಉತ್ಪಾದಕ ಆಸ್ತಿಗಳನ್ನು ಸೃಷ್ಟಿಸುವಂತಹದ್ದು, ಗ್ರಾಮೀಣ ನಗರ ವಲಸೆಯನ್ನು ತಡೆಗಟ್ಟುವಂತಹದ್ದು. ಇನ್ನು ಪಂಚಾಯತ್ ರಾಜ್ನ 3 ಹಂತಗಳನ್ನು ತಿಳಿಸಿ ಅಂತ ಕೇಳಿದರೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ. ಹಾಗೆ ಹಸಿರು ಕ್ರಾಂತಿಯ 2 ಉಪಯೋಗಗಳನ್ನು ತಿಳಿಸಿ ಅಂತ ಕೇಳಿದರೆ ಅತ್ಯಧಿಕ ಉತ್ಪಾದನೆಯನ್ನು ಹೊಂದುವುದು ಹಾಗೆ ಸ್ವಾವಲಂಬನೆಗೆ ಸಹಾಯಕ ಆಗುವಂತದ್ದು. ಇಷ್ಟು ನಿಮ್ಮ ಒಂದು ಅರ್ಧವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾದಂತಹ ಒಂದು 1 ಮತ್ತು 2 ಅಂಕದ ಪ್ರಶ್ನೋತ್ತರಗಳಾಗಿತ್ತು. ಧನ್ಯವಾದಗಳು.